ಹೋಗ್ತಾ ಇದ್ದೀವಿ, ಅಮ್ಮನಘಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಮ್ಮನಘಟ್ಟಕ್ಕೆ ಆ್ಯಕ್ಚುಲಿ ನಮ್ಮೂರಿಂದ ಸ್ವಲ್ಪ ಹತ್ತಿರ ದಾರಿ, ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಜಾರ್ತಾ ಇದೆ, ಅಪ್ಪಾಜಿ ಬೈಕಲ್ಲಿ ಹೋಗಿರ್ತಾರೆ ಮುಂದೆ, ನಾವೇ ಆಮೇಲೆ ಬರಬೇಕು. ಈಗ ಅಮ್ಮನಘಟ್ಟಕ್ಕೆ ಹೋಗ್ತಾ ಇದ್ದೀವಿ, ನಾನು ಕುಡ್ಲಿ ಅಪ್ಪಾಜಿ ಹಿಂಗೆ ನಡ್ಕೊಂಡು ಹೋಗಬೇಕು. ಬರ್ತೀರನ್ರ ಹೋಗೋಣ. ಬಾಯ್. ಶಣಮ್ಮಗೆ ಏನಾಗೈತಿ ಮಾತಾಡಲ್ಲ ಅದು. ಆರುಷ್ ಬಾಯ್. ಒಂದಂಗೆ ಪೋಸ್ ಕೊಡಂಗೆ ಹಂಗೆ ಕ್ರಿಕೆಟ್ ಆಡೋ ಥರ. ಸರಿ ಬಾಯ್ ಬುಂಡ, ಆಮೇಲೆ ಇದ್ರೆ ಬರ್ತೀನಿ ಆಡಕ್ಕೆ. ಹರ್ಷ ಇದ್ದಾನೆ, ಹೋಗು. ಬಂದು ಸ್ವಲ್ಪ ಜಾರಿಕೆ ಇದೆ, ಅದಕ್ಕೆ ಸ್ವಲ್ಪ ದೂರ ನಾವು ನಡ್ಕೊಂಡು ಹೋಗ್ಬೇಕು. ನಮ್ಮ ಊರು ದಾಟಿ ಬಂದಿದ್ವಿ. ಇದು ಏನು ಯಾವ್ರೆ ಅದು? ಇಂಡ್ಲೆ ಮನೆ ದಾಟಿ ರಾಮತೀರ್ಥದ ಹತ್ರ ಹೋಗ್ತಾ ಇದ್ದೀವಿ. ಇನ್ನೇ ಮಳೆ ಬಂದಿರೋಕೆ ಹೋಗಿ ಇಲ್ಲೂ ರೋಡ್ ಸರಿ ಇಲ್ಲ, ಅದಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಕೂಡಿ. ನಂಗೆ ನಾಳೆದು ಎಕ್ಸಾಮ್, ಅದೇ ಹೇಳು. ನಾಳೆದು ಎಕ್ಸಾಮ್, ನಾನು ಮಧ್ಯಾಹ್ನ ಹಾಸ್ಟೆಲಿಗೆ ಹೋಗಬೇಕು. ಈಗ ಅಮ್ಮನಘಟ್ಟಕ್ಕೆ ಹೋಗಬೇಕು, ಅಮ್ಮನ ದರ್ಶನ ಮಾಡಬೇಕು. ಅದೇ ನಂಗೆ ಇರೋ ಫಸ್ಟ್ ಖುಷಿ ಅಂದರೆ ಅದೇ. ಸೊ ಅಮ್ಮನ ನೋಡಿದೆ. ಹೋದ್ಸತಿ ಜಾತ್ರೆಗೆ ಹೋಗಿದ್ದೆ ಅನಿಸುತ್ತೆ, ಈ ಸತಿ ಮತ್ತೆ ಹೋಗ್ತಾ ಇರೋದು. ಅಲ್ಲಿಂದು ಅಮ್ಮನಘಟ್ಟ ದೇವಸ್ಥಾನ, ಅಮ್ಮನ ದರ್ಶನದ್ದು ಅದೆಲ್ಲ ವಿಡಿಯೋ ಮಾಡ್ತೀನಿ. ಅಬ್ಬರಕ್ಕೆ ಫುಲ್ಲು ಕಂಬನೇ ಬಿದ್ದುಬಿಟ್ಟಿದೆ. ಹಾಯ್, ಯಾರಲ್ಲೇ ಹಾಯ್ ಮಾಡ್ರು? ಹಾಯ್ ಹಾಯ್. ಹೋಗ್ತಾ ಇದ್ವಿ ಶಾಂತಪುರದ ಮೇಲೆ ಕೊಡೂರಿಗೆ ಹೋಗಿ ಅಮ್ಮನಘಟ್ಟಕ್ಕೆ, ಅಮ್ಮನ ದರ್ಶನಕ್ಕೆ. ಕೊಡೂರು ನೋಡಿ 5 ಕಿಲೋಮೀಟರ್, ನಮ್ಮೂರಿಂದ ಅಮ್ಮನಘಟ್ಟಕ್ಕೆ ಭಾಳ ಹತ್ರ ಆಗುತ್ತೆ. ಶಾಂತಪುರ ಬಂತು. ಶಾಂತಪುರ ಆ್ಯಕ್ಚುಲಿ ನಮ್ಗೆ ಭಾಳ, ನೆಕ್ಸ್ಟು ಕೊಡೂರಲ್ಲೇ ಅಮ್ಮನಘಟ್ಟನ ದೇವಸ್ಥಾನ, ಅಮ್ಮನಘಟ್ಟ. ಬೋರ್ಡ್ ಎಂಟ್ರೆನ್ಸ್ ಅಂತೂ ಅಮ್ಮನಘಟ್ಟ, ಕೊಡೂರಲ್ಲಿ ಅಮ್ಮನಘಟ್ಟ ದೇವಸ್ಥಾನಕ್ಕೆ ಅಂತೂ ಬರ್ತಾ ಇದ್ವಿ. ರೋಡಿದು ಅಮ್ಮನಘಟ್ಟಕ್ಕೆ ಹೋಗೋ ದೇವಸ್ಥಾನಕ್ಕೆ ಹೋಗೋ ರೋಡು. ಫಂಕ್ಷನ್ ಇದೆ, ವಾವ್ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡ್ಯಾರೆ. ಹುರಿ ಕಣೆ ಹುಲಿ ಇದು ನೋಡಿ, ಇವು ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಕದಮ್ಮಂದು. ಜಾತ್ರೆ ಟೈಮಲ್ಲಿ ಇಲ್ಲೆಲ್ಲ ಫುಲ್ ರಶ್ ಆಗಿರುತ್ತೆ. ನಮ್ಮ ಮನೆ ದೇವರು ವಾರ ಅಮ್ಮಂದು. ಅಮ್ಮನಘಟ್ಟಕ್ಕಂತೂ ಫೈನಲಿ ಬಂದು ತಲುಪಿದ್ವಿ. ನೋಡಿ ಘಟ್ಟ ಕಾಣಿಸ್ತಾ ಇದೆಯಲ್ಲ, ಏನು ಫುಲ್ ಅಮ್ಮ ಏನಂದರೆ ಪ್ರಕೃತಿ ಮಡಿಲಲ್ಲೇ ನೆಲೆಸಿರೋದು. ಇವತ್ತು ನಮಗೆ ದರ್ಶನಕ್ಕೆ ಬಂದಿರೋ ಭಾಗ್ಯ ಸಿಕ್ಕಿರುವಂಥದ್ದು ನಮ್ಮ ಅದೃಷ್ಟ ಅನಿಸುತ್ತೆ. ಹೋಗೋ ಐಡಿಯಾನೇ ಇರಲಿಲ್ಲ, ಸಡನ್ಲಿ ಡಿಸೈಡ್ ಆಗಿದ್ದು. ಅಲ್ಲಿ ನೋಡಿ ಮೇಲೆ ಕಲ್ಲಲ್ಲೇ ಅಮ್ಮ ಏನು ಮೂರ್ತಿ ಏನು ಪ್ರತಿಷ್ಠಾಪನೆ ಆಗಿರೋದು. ಅದು ಕಲ್ಲೊಳಗೆ ಇದೆ ದೇವ್ರದ್ದು ಮೂರ್ತಿ. ಆ ದೊಡ್ಡ ಕಲ್ಲಿದೆಯಲ್ಲ ಅದರೊಳಗೆ ಇರೋದು ಮೂರ್ತಿ. ಫೈನಲಿ ಅಂತೂ ಅಮ್ಮನ ದರ್ಶನ ಮಾಡೋಕ್ಕೆ ಬಂದ್ವಿ, ನಮ್ಮ ಮನೆ ದೇವರು. ನಾನು ಕುಳ್ಳಿ ಫೈನಲಿ ಬಂದ್ವಿ ಅಮ್ಮನಘಟ್ಟಕ್ಕೆ. ಅಪ್ಪಾಜಿ ಮುಖ ತೊಳ್ಕೊ ಬರೋಕ್ಕೆ ಹೋಗಿದ್ದಾರೆ, ಈಗ ದರ್ಶನಕ್ಕೆ ಹೋಗಬೇಕು. ಅದು ಇವತ್ತು ಅಮ್ಮನ ದರ್ಶನ ಮಾಡೋಕ್ಕೆ ಸಿಕ್ಕಿರುವಂಥದ್ದು ಅದೃಷ್ಟನೇ ಅನಿಸುತ್ತೆ ನಮಗೆ. ತುಂಬ ಭಾಗ್ಯ ಮಾಡಿದ್ವಿ, ತುಂಬ ಖುಷಿ ಇದೆ. ಅಮ್ಮನ ತೋರಿಸ್ತೀನಿ, ಅಮ್ಮನ ದರ್ಶನ ಮಾಡ್ತಾ ನಾನು ದರ್ಶನ ಮಾಡೋ ಜೊತೆ ನಿಮಗೂ ಒಂದು ದರ್ಶನ ಮಾಡಿಸ್ತೀನಿ ನೋಡಿ. ಮೇಲೆ ಹೋಗಿ ಅಮ್ಮನ ಪೂಜೆ ಮಾಡಿಸ್ಕೊ ಬರ್ಬೇಕೀಗ. ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ. ಏನಕ್ಕೆ ಫೈನಲಿ ಮೆಟ್ಲತ್ಕೊ ಬಂದ್ವಿ. ಏನೋ ಒಂಥರ ಸಮಾಧಾನ. ಬಂದು ಸ್ವಲ್ಪ ಹೊತ್ತು ಹಾಗೆ ಕೂತು ದೇವಸ್ಥಾನಕ್ಕೆ ಬಂದು ಕೂತಿದ್ದು ಹೋಗಬೇಕು, ಹಂಗಾಗಿ ಕೂತಿದ್ವಿ. ದರ್ಶನ ಅಂತೂ ಸೂಪರ್ ಮಸ್ತಾಗಿತ್ತು. ಅದು ತುಂಬ ರಶ್ ಇತ್ತು ಇವತ್ತು. ಮಣ್ಣು ದುಂಬಿಸೋದು ಮದುಮಕ್ಕಳು ತುಂಬ ಜನ ಬಂದರು, ಸೊ ಹಂಗಾಗಿ ಸ್ವಲ್ಪ ರಶ್ ಇತ್ತು. ಆದರೂ ಅಮ್ಮನ ದರ್ಶನ ಚೆನ್ನಾಗಾಯಿತು. ನಾನು ಅಪ್ಪಾಜಿ ಇಲ್ಲಿ ದರ್ಶನ ಮುಗಿಸ್ಕೊಂಡ್ಬಂದು ಕೂತ್ಕೊಂಡಿದ್ವಿ. ಈಗ ಮನೆಗೆ ಹೊರಡಬೇಕು.